ಹಲೋ ಡಿಯರ್ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಕೇನೋ ಅಕಾಡೆಮಿ. ತುಂಬ ಜನ ಕೇಳ್ತಾ ಇದ್ರಿ ಸರ್, ಬೇರೆ ಬೇರೆ ಯೂಟ್ಯೂಬಲ್ಲೆಲ್ಲ ಹೇಳ್ತಾ ಇದ್ದಾರೆ 1300 ಪೋಸ್ಟು ಕರ್ನಾಟಕ ಸ್ಟೇಟಲ್ಲಿ ಕಾಲಾಗ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಕರ್ನಾಟಕ ಇದು ಬಂದಿರತಕ್ಕಂಥದ್ದು ಕರ್ನಾಟಕ ಕಾಂಗ್ರೆಸ್ ಕಡೆಯಿಂದ, ನಾಟ್ ಫ್ರಮ್ ದ ಅಫಿಷಿಯಲ್ ಅಕೌಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಓಕೆ, ನಾನು ಇವನ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಟ್ವಿಟರ್ ಅಕೌಂಟಲ್ಲಿ ಕೂಡ ಓದಿ ನೋಡಿದೆ. ಸೊ ಅಲ್ಲೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಈವನ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ವೆಬ್ಸೈಟಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇದು ಬಂದಿರತಕ್ಕಂಥದ್ದು ಜಸ್ಟ್ ಪೊಲಿಟಿಕಲ್ ಪಾರ್ಟಿ ಕರ್ನಾಟಕ ಕಾಂಗ್ರೆಸ್ ಕಡೆಯಿಂದ ಅಷ್ಟೇ. ಓಕೆ, ಸೊ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ನಾವು ಇದನ್ನ ಬಿಲೀವ್ ಮಾಡಬಹುದು. ಓಕೆ, ಬಟ್ ಎಷ್ಟು ಬೇಗ ಆಗುತ್ತೆ, ಯಾವಾಗ ಆಗುತ್ತೆ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಓಕೆ, ನೀವು ಬೇರೆ ಬೇರೆ ನೇಮಕಾತಿ ಕೂಡ ನೋಡಬಹುದು, ಎಷ್ಟೊಂದು ವೇಟಿಂಗ್ ಇದೆ. ಅರೌಂಡ್ ಅವ್ರು ಹೇಳಿದಂಗೆ 56,000. ಓಕೆ, ಅಪ್ರಾಕ್ಸಿಮೇಟ್ ಆಗಿ 56,000 ರಿಕ್ರೂಟ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಅದು ಎಷ್ಟು ಬೇಗ ಆಗುತ್ತೆ ಅಂತಂದೇಳಿ ಯಾರಿಗೂ ಗೊತ್ತಿಲ್ಲ. ಓಕೆ, ಸೊ ಇದನ್ನು ನಾವು ಯಾಕೆ ಬಿಲೀವ್ ಮಾಡಬೇಕು ಅಂತಂದ್ರೆ ಕರ್ನಾಟಕ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಷ್ಟೇ. ಓಕೆ, ಸೊ ಆದಷ್ಟು ಬೇಗ ಆದರೆ ನಮಗೂ ಕೂಡ ಒಳ್ಳೆಯದು. ಇನ್ನೊಂದೇನಪ್ಪ ಅಂತಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ PHCO ಆಗಿರಬಹುದು ಅಥವಾ HIO, ಸೊ ಈ ಪೋಸ್ಟ್ಗೂ ಕೂಡ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಆಲ್ರೆಡಿ ನೋಟಿಫಿಕೇಶನ್ ಆಗಿ ತುಂಬ ದಿನ ಆಗಿದೆ. ಓಕೆ, ಸೊ ಯಾವಾಗ ಕಾಲ್ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ಕುತೂಹಲವಾಗಿದೆ. ಸೊ ಅದ್ರ ಜೊತೆಗೆ ಇದು ಕೂಡ ಈಗ ಬಂದಿರತಕ್ಕಂಥದ್ದು 225 ವೈದ್ಯರು ಹಾಗೂ 1300 ಶುಶ್ರೂಷಕರ ಹುದ್ದೆ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಅದರೊಂದಿಗೆ ಆರೋಗ್ಯಕರ ಸಮಾಜ ನಿರ್ಮಿಸುವತ್ತ ಕಾಂಗ್ರೆಸ್ ದಿಟ್ಟ ಹೆಜ್ಜೆ ಇಟ್ಟಿದೆ ಅಂತಂದೇಳಿ ಕೊಟ್ಟಿದ್ದಾರೆ. ಓಕೆನಾ, ಸೊ ಇಲ್ಲಿ ನಾವೇನ್ ನೋಡ್ಬೇಕಪ್ಪ ಅಂತಂತಂದ್ರೆ ಕರ್ನಾಟಕದಲ್ಲಿ ಸೊ ಕಾಲ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅಂತ ಮಾತ್ರ ನಮಗೆ ಸ್ವಲ್ಪ ಗೊಂದಲದಲ್ಲಿದೆ ಅಷ್ಟೇ. ಅಷ್ಟು ಬಿಟ್ರೆ ಸೊ ಯಾವುದೇ ವರಿ ಬೇಡ. ಸೊ 100% ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬಹುದು. ಯಾಕಂದ್ರೆ ತುಂಬಾ ಜನಕ್ಕೆ ಈಗ ನಾವು ಆಲ್ರೆಡಿ ನಾರ್ಸೆಟ್ ಅದೆಲ್ಲ ಹೇಳ್ತಾ ಹೋಗ್ತೀವಿ ನಿಮಗೆ. ನಾರ್ಸೆಟ್ ಅಂತಂತಂದ್ರೆ ಸೊ ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ. ಬಟ್ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಕರ್ನಾಟಕ ಬಿಟ್ಟು ಹೋಗೋದಕ್ಕೆ ಅಲೋ ಮಾಡಲ್ಲ. ಸೊ ಅವ್ರೇನ್ ಮಾಡಬಹುದು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೆ ಪ್ರಿಪೇರ್ ಮಾಡಬಹುದು. ಸೊ ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಇದಕ್ಕಿಂತ ಮುಂಚೆ ಯಾವ ತರ ನಡೀತಾ ಇತ್ತು ಅಂತಂದ್ರೆ ಕರ್ನಾಟಕದಲ್ಲಿ ವಿತೌಟ್ ಎಕ್ಸಾಮ್ ನಡೀತಾ ಇತ್ತು. ಓಕೆ, ವಿತೌಟ್ ಎಕ್ಸಾಮ್ ನಡೀತಾ ಇತ್ತು. ಬಟ್ ಅಬ್ಜೆಕ್ಷನ್ ಅಂತ ಬಂದಾಗ ನಾವು KNO ಅಕಾಡೆಮಿ ಕಡೆಯಿಂದ ತುಂಬಾ ಜನಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಲೆಟರ್ ಹಾಕ್ಸಿದ್ವಿ. ಸೊ ನೀವು ಕೂಡ ಹಳೆ ವಿಡಿಯೋದಲ್ಲಿ ನೋಡಬಹುದು. ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಲೆಟರ್ ಹಾಕಿ ಪತ್ರವನ್ನು ಅಂದ್ರೆ ಅಬ್ಜೆಕ್ಷನ್ ಹಾಕಿ, ನಮಗೆ ಎಕ್ಸಾಮ್ ಬೇಕು ಅಂತಂದೇಳಿ. ಸೊ ನಮ್ಮ ಈವನ್ KNO ಅಕಾಡೆಮಿ ಎಜುಕೇಶನ್ ಟ್ರಸ್ಟ್ ಅಂತ ಏನ್ ಹೇಳ್ತೀವಿ, ಟ್ರಸ್ಟ್ ವತಿಯಿಂದ ಕೂಡ ನಾವು ಲೆಟರ್ ಹಾಕಿದ್ದೀವಿ. ಯಾರಿಗೆ ಸೇಮ್ ಸಿ ಅಂಡರ್ ರೂಲ್ಸ್ ಏನ್ ಮಾಡಿರ್ತಾರೆ, ಅಬ್ಜೆಕ್ಷನ್ ಏನ್ ಬಂದಿತ್ತು ಅದಕ್ಕೆ ನಾವೇ ಖುದ್ದಾಗಿ ಲೆಟರ್ನ ಬರೆದು ಎಕ್ಸಾಮ್ ಮಾಡಲೇಬೇಕು ಅಂತಂದು ರಿಕ್ವೆಸ್ಟ್ ಮಾಡಿದಾಗ 100% ಎಲ್ಲರ ಹೆಸರು ಕೂಡ ಬಂದಿದೆ. ಸೊ 100% ಇದು ಎಕ್ಸಾಮ್ ಆಗುತ್ತೆ. ಓಕೆನಾ, ಸೊ ಇದ್ರ ಜೊತೆಗೆ ನಾನೇನು 56,000 ಪೋಸ್ಟ್ ಇದೆ ಅಂತ ಹೇಳಿದೆ, ಅದು ಎಲ್ಲಾ ಡಿಪಾರ್ಟ್ಮೆಂಟ್ ಸೇರಿಬಿಟ್ಟು. ಬಟ್ ಹೆಲ್ತ್ ಡಿಪಾರ್ಟ್ಮೆಂಟು ವೆರಿ ಎಸೆನ್ಷಿಯಲ್ ಆಗಿರೋದ್ರಿಂದ ಸೊ 100% ಬೇಗನೆ ಮಾಡ್ತಾರೆ. ಸೊ ಮಾಡಲೇಬೇಕು. ಸೊ 100% ನಿಮಗೆ ಎಕ್ಸಾಮ್ ಇದ್ದೇ ಇರುತ್ತೆ. ಸೊ ಎಕ್ಸಾಮ್ಗೆಲ್ಲ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಸೊ ಇದು ಕರ್ನಾಟಕ ಕಾಂಗ್ರೆಸ್ ಅವರು ಹಂಚಿಕೊಂಡಿರ್ತಕ್ಕಂಥ ಒಂದು ಪೋಸ್ಟ್ ಅಷ್ಟೇ. ಓಕೆ, ಯಾವುದೇ ಅಧಿಕೃತವಾಗಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಂದ ಬಂದಿಲ್ಲ. ಸೊ ಅದಕ್ಕೋಸ್ಕರ ನೀವು ಅಂದ್ರೆ ಏನು ಸಡನ್ ಆಗಿ ಶಾಕ್ ಆಗಕ್ಕೆ ಹೋಗ್ಬೇಡಿ. ಅಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಎಕ್ಸಾಮ್ ಮಾಡೇ ಬಿಡ್ತಾರೆ ಅನ್ನೋ ಥರ ಶಾಕಿಂಗ್ ಆಗುತ್ತೆ ಕೆಲವರಿಗೆ. ನಾನೇನು ಪ್ರಿಪರೇಷನ್ ಮಾಡಿಲ್ಲ, ಹೆಂಗೆ ಯಾವ ಥರ ಅಂತ. ಸೊ ಶಾಕ್ ಆಗಬೇಡಿ. ನಿಮಗೆ ಕೇಸ್ ಅವ್ರು ಬಿಟ್ಟರು, ಕೇಸ್ ನಾಳೆನೇ ಬಿಟ್ಟರು ಅಂದ್ರೂ ಕೂಡ ಸೊ ದೇ ವಿಲ್ ಗಿವ್ ಟೈಮ್. ಮಿನಿಮಮ್ 6 ಮಂತ್ಸ್ ಇರುತ್ತೆ ಎಕ್ಸಾಮ್ಗೆ ನಿಮಗೆ. ಓಕೆ, ಸೊ ಅಷ್ಟರೊಳಗಡೆ ಸಿಲೆಬಸ್ ಅನ್ನ ನಾವು ಸ್ಕೆಡ್ಯೂಲ್ ಹಾಕ್ಕೊಡ್ತೀವಿ, ಯಾವ ಥರ ಓದಬೇಕು, ಏನು ಓದಬೇಕು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ. ಓಕೆ, ಸೊ ನಾನು ಆಲ್ರೆಡಿ ಇವನ್ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಯಾರು ಲಾಸ್ಟ್ ಟೈಮ್ ಕಿದ್ದು ಆಗಿರಬಹುದು ಮೆಡಿಕಲ್ ಕಾಲೇಜಲ್ಲಿ ಇದಾಗಿದ್ರಲ್ವಾ, ಟಾಪ್ 1 ರ್ಯಾಂಕರ್ ಏನಿದ್ದಾರೆ, ಸೊ ಅವ್ರನ್ನ ಆಲ್ರೆಡಿ ನಾವು ಮೀಟ್ ಮಾಡಿದ್ವಿ, ಯಾವ ಥರ ಪ್ರಿಪೇರ್ ಆಗಿದ್ರು. ಸೊ ಅವ್ರನ್ನ ಇಂಟರ್ವ್ಯೂ ಕೂಡ ನಾನು 100% ಮಾಡ್ತೀವಿ. ಓಕೆ, ಸೊ ಅದ್ರ ಬಗ್ಗೆ ನಿಮಗೆ ವರಿ ಬೇಡ. ಸೊ ಇಲ್ಲಿ ನೀವು ಜಸ್ಟ್ ನೋಡ್ಬೋದು, ಟ್ವಿಟರ್ ಅಕೌಂಟಲ್ಲಿ ಬಂದಿರತಕ್ಕಂಥದ್ದು 225 ವೈದ್ಯರ ನೇಮಕಾತಿ ಪ್ಲಸ್ 1300 ಶುಶ್ರೂಷಕರ ನೇಮಕಾತಿ ಅವಕಾಶ ಅಂತಂದೇಳಿ ಕೊಟ್ಟಿದ್ದಾರೆ. ಸೊ ಅತಿ ಶೀಘ್ರ ಚಾಲನೆ, ಇಲ್ಲಿ ವೈದ್ಯರಿಗೆ ಮಾತ್ರ ಶೀಘ್ರ ಚಾಲನೆ ಅಂತ ಕೊಟ್ಟಿದ್ದಾರೆ, ಅವಕಾಶ ಅಂತ ಕೊಟ್ಟಿದ್ದಾರೆ. ಬಟ್ ವೆಯ್ಟ್ ಮಾಡಿ ನೋಡೋಣ, ಯಾವಾಗಾದ್ರೂ ಆಗಲಿ. ಬಟ್ ಬೇಗ ಆದರೆ ಒಳ್ಳೆಯದು. ಯಾಕಂದರೆ ತುಂಬ ಜನಕ್ಕೆ ಏಜ್ ಬಾರ್ ಆಗ್ತಾ ಇದೆ. ಏಜ್ ಬಾರ್ ಆಯಿತು ಅಂತಂತಂದರೆ ಮತ್ತೆ ನಿಮಗೆ ಅಲ್ಲೂ ಅವಕಾಶ ಇರಲ್ಲ, ಇಲ್ಲೂ ಅವಕಾಶ ಇರಲ್ಲ ಅನ್ನೋ ಥರ ಆಗ್ಬಿಡ್ತೀರ. ಸೊ ಅದಕ್ಕೋಸ್ಕರ ನಾವು ಹೇಳಿದ್ದೇನಪ್ಪ ಅಂತಂತಂದರೆ, ಯಾರ್ಯಾರು ಕಾಂಟ್ರಾಕ್ಟ್ ಬೇಸಿಸಲ್ಲಿದ್ದೀರಾ ಅಥವಾ ಯಾರ್ಯಾರು ಪ್ರೈವೇಟಲ್ಲಿದ್ದೀರಾ, ಸೊ ಸ್ವಲ್ಪ ನಿಮಗೆ ಅವೇರ್ನೆಸ್ ಬರಬೇಕಾಗತ್ತೆ. ಕರ್ನಾಟಕ ಒಂದೇ ಅಂತಲ್ಲ, ಸೊ ಈವನ್ ನಾರ್ಸೆಟ್ ಅಂತಂದರೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಸೊ ನಾನು ಆಲ್ರೆಡಿ ತುಂಬ ಜನಕ್ಕೆ ಹೇಳಿದ್ದೀನಿ. ಸೊ ಇನ್ನೊಂದು ವಿಡಿಯೋ ಬೇಕಾದ್ರೆ ನಾನು ಮಾಡ್ತೀನಿ, ನಾರ್ಸೆಟ್ ಅಂದರೆ ಏನು, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಕಂಪ್ಲೀಟಾಗಿ ಒಂದು ಹೇಳ್ತೀನಿ. ಓಕೆ, ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಕರ್ನಾಟಕದವರು ಹೆಚ್ಚು ಹೆಚ್ಚು ಜಾಬ್ಸ್ ತೊಗೊಬೇಕು. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡೋದ್ರಲ್ಲಿ ಕರ್ನಾಟಕದವರು ತುಂಬ ಕಡಿಮೆ ಜನ ಇದ್ದಾರೆ. ಯಾಕಂದರೆ ನಾವು ಕೂಡ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಾವು ನೋಡಿ ಹೇಳ್ತಾ ಇರ್ತಕ್ಕಂಥದ್ದು, ತುಂಬ ಕಡಿಮೆ ಜನ ಇರ್ತಕ್ಕಂಥದ್ದು. ಬೇರೆ ಬೇರೆ
ಓಕೆನಾ. ಉತ್ತರ ಭಾರತದವ್ರು ಕಂಪೇರ್ ಮಾಡಿದರೆ ನಮ್ಮ ದಕ್ಷಿಣ ಭಾರತದ ಸ್ಟೇಟ್ ಅದರಲ್ಲೂ ಕರ್ನಾಟಕದವರು ಎಲ್ಲ ಓಕೆ ಇನ್ಸ್ಟಿಟ್ಯೂಷನ್ ಕೂಡ ತುಂಬ ಕಡಿಮೆ ಇದ್ದಾರೆ. ಅದಕ್ಕೆ ನಾವು ಹೇಳೋದೇನಪ್ಪ ಅಂತಂದರೆ ನಿಮಗೆ ನಾಲೆಡ್ಜ್ ಇರುತ್ತೆ, ಅದನ್ನು ಯುಟಿಲೈಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಷ್ಟೇ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಫಿಯರ್. ನಾನು ಇಲ್ಲಿ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತ ಒಂದು ಫಿಯರ್ ಇರುತ್ತೆ. ಓಕೆ, ಸೊ ಅದನ್ನು ಬಿಟ್ಬಿಡಿ. ಸೊ ನಾವು ಬೇರೆ ರಾಜ್ಯದಲ್ಲಿ ಇದ್ರೂ ಕೂಡ ಇಂಡಿಯಾದಲ್ಲಿ ಇರ್ತೀವಿ. ಅದು ಬಿಟ್ಟು ಜರ್ಮನಿ, ಜಪಾನು ಅಂತಂದೇಳಿ ಇವಾಗ ತುಂಬ ಜನ ಟ್ರೆಂಡ್ ಆಗಿದೆ, ಹೋಗ್ತಾ ಇದ್ದೀರಾ. ಹೋಗಿ ಬೇಡ ಅಂತ ಹೇಳಲ್ಲ, ಫಸ್ಟ್ ಇಲ್ಲಿ ಟ್ರೈ ಮಾಡಿ. ಓಕೆ, ಇಲ್ಲಿ ಟ್ರೈ ಮಾಡಿ ಒಂದು ಎರಡು. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದೇ ಎಕ್ಸಾಮ್ ಟ್ರೈ ಮಾಡ್ತಾರೆ, ಆಗಿಲ್ಲ ಅಂತಂದೇಳಿ ಬಿಟ್ಟು ಹೋಗ್ತೀರಾ. ಸೊ ಆ ಥರ ಮಾಡೋದಲ್ಲ, ಟ್ರೈ ಮಾಡಿ. ಓಕೆ, ಸತತ ಪ್ರಯತ್ನ ಮಾಡಬೇಕು. ಓಕೆ, ಸತತ ಪ್ರಯತ್ನ ಮಾಡಿದರೆ 100% ಆಗುತ್ತೆ. ನೆವರ್ ಗಿವ್ ಅಪ್ ಅಂತ ಹೇಳ್ತೀವಿ ನಾವು, ಯಾವಾಗಲೂ ಹೇಳೋದನ್ನೇ. ಸೊ ನೀವು 100% ಟ್ರೈ ಮಾಡಿದಿರ ಅಂತಂದರೆ 100% ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಬಟ್ ನೀವೇನು ಮಾಡ್ತೀರಾ, ಒಂದು ಎರಡು ಅಟೆಂಪ್ಟ್ ಮಾಡ್ತೀರಾ, ನನ್ನ ಕೈಲಿ ಆಗಲ್ಲ, ಬಿಟ್ಬಿಡ್ತೀರಾ. ಸೊ ಅದು ತಪ್ಪು. ಓಕೆ, ಸೊ ನಾರ್ಸೆಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಈಗ ಸೆಪ್ಟೆಂಬರ್ 12ಕ್ಕೆ ಬರುತ್ತೆ. ಸೆಪ್ಟೆಂಬರ್ 12 ಅಂದರೆ ಇನ್ನು ಅರೌಂಡ್ 126 ಡೇಸ್ ಮಾತ್ರ ಉಳಿದಿದೆ. ಓಕೆ, ಸೊ ಆ 125 ಡೇಸಲ್ಲಿ ಕೂಡ ನಾವು ಯಾವ ಥರ ಓದಬೇಕು ಅಂತ ಕಂಪ್ಲೀಟಾಗಿ ಸ್ಕೆಡ್ಯೂಲ್ ಹಾಕ್ಕೊಡ್ತಾ ಇದ್ದೀವಿ ನಮ್ಮ ಸ್ಟೂಡೆಂಟ್ಸ್ಗೆ. ಸೊ ನೀವು ಸೊ 100% KNO ಅಕಾಡೆಮಿನ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಸ್ಕೆಡ್ಯೂಲ್ ಸಿಗುತ್ತೆ. ಓಕೆ, ಸೊ ಇದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಜಸ್ಟ್ ಒಂದು ಆಪ್ಷನ್ ಇಟ್ಕೊಳ್ಳಿ ಅಷ್ಟೇ. ಯಾಕೆಂತಂದರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೂ ಮತ್ತು ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಯಾಲ್ರಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದೇಳಿ ನಾನು ಆಲ್ರೆಡಿ ಪ್ರೀವಿಯಸ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲರಿ. ಓಕೆ, ಸ್ಟೇಟ್ ವರ್ಸಸ್ ಸೆಂಟ್ರಲ್ ಹ್ಯೂಜ್ ಡಿಫ್ರೆನ್ಸ್ ಇದೆ. ಓಕೆ, ಎಷ್ಟಿದೆ ಅಂತ ಬೇಕಾದ್ರೆ ನೀವು KNO ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ, ಬೇಕಾದ್ರೆ ನೋಡ್ಬೋದು ಹೋಗಿ. ಎಷ್ಟು ಸ್ಯಾಲ್ರಿ ಫ್ರೆಷರ್ಸ್ಗೆ ನಾನು ಹೇಳ್ತಾ ಇರೋದು, ಎಷ್ಟು ಸ್ಯಾಲ್ರಿ ಇವನ್ ವಿತ್ ಸ್ಯಾಲ್ರಿ ಸ್ಲಿಪ್ ಹಾಕಿ ನಾನು ಹೇಳಿದ್ದೀನಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಯಾರ್ಯಾರಿಗೆಲ್ಲ ಅವಕಾಶ ಇದೆ, ನಮ್ಮನ್ನು ಬೇರೆ ಸ್ಟೇಟಿಗೆ ಕಳಿಸ್ತಾರೆ ಅಂತ ಅವಕಾಶ ಇದೆ ವರ್ಕ್ ಮಾಡೋದಕ್ಕೆ, ನಿಮಗೆ ಪರವಾಗಿಲ್ಲಪ್ಪ ಇಂಡಿಯಾದಲ್ಲಿ ಎಲ್ಲಾದರೂ ಪರವಾಗಿಲ್ಲ, ನನಗೆ ಸೆಂಟ್ರಲ್ ಗೌರ್ಮೆಂಟ್ ಓಕೆ ಅಂತಕ್ಕಂಥವ್ರು ನಾರ್ಸೆಟ್ಗೆ ಪ್ರಿಪೇರ್ ಆಗಿ. ನಾರ್ಸೆಟ್ಟಲ್ಲಿ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಕರ್ನಾಟಕದಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರ ESIC ದೊಡ್ಡಬಳ್ಳಾಪುರ. ಓಕೆ, ಇಲ್ಲಿ ನೋಡ್ಬೋದು ನೀವು ESIC ದೊಡ್ಡಬಳ್ಳಾಪುರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಎಷ್ಟು ಸೀಟ್ ಓಪನ್ ಆಗಿದೆ, ಅಲ್ಲಿ ಹೊಸದಾಗಿ ಒಂದು ಹಾಸ್ಪಿಟಲ್ ಓಪನ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ದು. ಓಕೆನಾ, ಸೇಮ್ ಲೆವೆಲ್ 7 ಆಗಿರುತ್ತೆ. ಈಗ ನೆಕ್ಸ್ಟ್ 2027ನಿಂದ 8th ಪೇ ಬರುತ್ತೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ 8th ಪೇ ಕಮಿಷನ್ ಅಪ್ಲೈ ಆಗುತ್ತೆ. ಸೊ ಅಲ್ಲಿ ನಿಮ್ಮ ಬೈ ಹ್ಯಾಂಡ್ ಸ್ಯಾಲರಿ ಅರೌಂಡ್ 1,50,000 ವರೆಗೂ ಹೋಗುತ್ತೆ. ಓಕೆ, 1,50,000 ವರೆಗೂ ಹೋಗುತ್ತೆ ಬೈ ಹ್ಯಾಂಡ್ ಸ್ಯಾಲರಿ ನಾನು ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ನೀವು ಇನ್ ಕೇಸ್ ಜಾಯ್ನ್ ಆದ್ರಿ ಫ್ರೆಷರ್ಸ್ ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ ಜಾಯ್ನ್ ಆದ್ರಿ ಅಂತಂದರೆ ನಿಮ್ಮ ಸ್ಯಾಲ್ರಿ ಜಸ್ಟ್ 60,000 ಪ್ಲಸ್ ಅಷ್ಟೇ ಆಗುತ್ತೆ. 65 to 68 ಅಷ್ಟೇ ಫ್ರೆಷರ್ಗೆ ನಾನು ಹೇಳ್ತಿರೋದು. ಅದೇ ನೀವು ಸೆಂಟ್ರಲ್ ಗೌರ್ಮೆಂಟ್ ಬಂದರೆ ಡಬಲ್ ಆಗುತ್ತೆ. ಕರ್ನಾಟಕದಲ್ಲಿನೇ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಯಾವ್ಯಾವ ಇದ್ದಾವೆ ಅಂತಂತಂದರೆ ನಾವು ಹೇಳ್ತಾ ಹೋಗ್ತೀನಿ. ಒಂದು ESIC ಬಂತಂದರೆ ESIC ಗುಲ್ಬರ್ಗ, ಓಕೆ, ಪೀಣ್ಯ, ಓಕೆ, ಆಮೇಲೆ ರಾಜಾಜಿನಗರ. ಓಕೆ, ದೆನ್ ಈಗ ಬಂದಿರತಕ್ಕಂಥದ್ದು ದೊಡ್ಡಬಳ್ಳಾಪುರ. ಅಲ್ಲಿ ಎಷ್ಟು ಸೀಟ್ ಬಿಟ್ಟಿದ್ದಾರೆ, ಓಕೆ, ಯಾವಾಗ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಶಿವಮೊಗ್ಗದಲ್ಲಿ ಓಪನ್ ಆಗ್ತಾ ಇದೆ. ಓಕೆ, ಸೊ ಆಲ್ಮೋಸ್ಟ್ ಇನ್ನೂ 3 to 4 ಸೆಂಟ್ರಲ್ ಗೌರ್ಮೆಂಟ್ ESIC ಹಾಸ್ಪಿಟಲ್ ಓಪನ್ ಆಗೋ ಚಾನ್ಸಸ್ ಇದೆ ಕರ್ನಾಟಕದಲ್ಲಿ. ಓಕೆ, ಸೊ ಅದಕ್ಕೂ ಕೂಡ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ರಿಕ್ರೂಟ್ಮೆಂಟು ನಾರ್ಸೆಟ್ ಮುಖಾಂತರನೇ ಮಾಡ್ಕೊಳ್ತಾರೆ. ಸೊ ನಾರ್ಸೆಟ್ ಅಂತಂದರೆ ಇದು ಎಲ್ಲ ಇನ್ಸ್ಟಿಟ್ಯೂಷನ್ ಕೂಡ ಏನು ಕವರ್ ಆಗಿರುತ್ತೆ ಎಕ್ಸೆಪ್ಟ್ ನಮ್ಮ ನಿಮಾನ್ಸ್. ಓಕೆ, ನಿಮಾನ್ಸ್ ಬಿಟ್ಟು, ನಿಮಾನ್ಸು PG ಮರ್ರು. ಓಕೆ, ಅದೊಂಥರ ಒಂದು 2-3 ಇನ್ಸ್ಟಿಟ್ಯೂಷನ್ ಬಿಟ್ಟು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಕೂಡ ನಾರ್ಸೆಟ್ ಮುಖಾಂತರನೇ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಕೆಲವರಿಗೆ ನಾರ್ಸೆಟ್ ಅಂದ್ರೇ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಏನಾದ್ರು ಡೌಟ್ ಇತ್ತು ಅಂತಂದರೆ ನೀವು KNO ಅಕಾಡೆಮಿ ಹೆಲ್ಪ್ಲೈನ್ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು, 8867122123. ಸೊ ಇದ್ರ ಬಗ್ಗೆ ನಿಮಗೆ ನಾರ್ಸೆಟ್ ಬಗ್ಗೆ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಬಗ್ಗೆ ಆಗಿರ್ಬೋದು ಡೌಟ್ ಇತ್ತು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್. ಓಕೆ, ಸೊ ಈಗ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ESIC ಹಾಸ್ಪಿಟಲ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಅಲ್ಲಿರ್ತಕ್ಕಂಥ ಮೆಡಿಕಲ್ ಸೂಪರಿಂಟೆಂಟ್ಗೆ ESIC ಸೆಂಟ್ರಲ್ ಫ್ರಮ್ ನ್ಯೂ ದೆಹಲಿಯಿಂದ ಲೆಟರ್ ಕಳಿಸಿದ್ದಾರೆ. ಅಂದರೆ ನೀವು ಏನು ಎಷ್ಟು ಪೋಸ್ಟ್ ಕೇಳಿದ್ರು, ಎಷ್ಟು ಸ್ಯಾಂಕ್ಷನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ 100 ಬೆಡ್ಡೆಡ್ ಹಾಸ್ಪಿಟಲ್ ಓಪನ್ ಆಗುತ್ತೆ ದೊಡ್ಡಬಳ್ಳಾಪುರದಲ್ಲಿ. ಯಾಕಂದರೆ ಕೈಗಾರಿಕಾ ವಲಯ ಇದೆ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ಅದಕ್ಕೋಸ್ಕರ ಅಲ್ಲಿ ಒಂದು ESIC ಬೇಕು ಅಂತಂದೇಳಿ ಅಲ್ಲಿ ಓಪನ್ ಮಾಡಿದ್ದಾರೆ. ಸೊ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದೆ ಅಂತಂದೇಳಿ ನೋಡ್ತಾ ಹೋಗೋಣ. ನಾವು ಜಸ್ಟ್ ನರ್ಸಿಂಗ್ ಬಗ್ಗೆ ಮಾತ್ರ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ಬೋದು ನರ್ಸಿಂಗ್ ಸ್ಟಾಫ್. ಓಕೆ, ನರ್ಸಿಂಗ್ ಸ್ಟಾಫ್ ಅಂತ ನೋಡ್ಬೋದು.
ಸೊ ನರ್ಸಿಂಗ್ ಸ್ಟಾಫ್ ಅಂತ ನೋಡ್ಕೊಂಡಾಗ ನೋಡ್ಬೋದು ನರ್ಸಿಂಗ್ ಆಫೀಸರ್ ಪೇ ಲೆವೆಲ್ ಸದ್ಯಕ್ಕೀಗ ಲೆವೆಲ್ 7 ಅಂತ ಇದೆ. ಓಕೆ, ಸೊ ಟೋಟಲ್ ನಂಬರ್ ಆಫ್ ಪೋಸ್ಟು 54 ಇದೆ. ಓಕೆ, 54 ಪೋಸ್ಟ್ ಇದೆ. ಬಟ್ ಈಗ ಕರೆಂಟ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಪೋಸ್ಟು ಅದು ಮತ್ತೆ ಇನ್ಕ್ರೀಸ್ ಆಗ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಪ್ಪ, ಸೀನಿಯರ್ ನರ್ಸಿಂಗ್ ಆಫೀಸರ್ 23 ಪೋಸ್ಟು. ಸೀನಿಯರ್ ನರ್ಸಿಂಗ್ ಆಫೀಸರ್ ಪೋಸ್ಟ್ ಯಾವ್ದ್ರಲ್ಲಿ ಕರೀತಾರೆ ಅಂತಂದರೆ CRE ಅಂತ ಬರುತ್ತೆ. ಓಕೆ, CREನಲ್ಲಿ ಕರೀತಾರೆ. ಇದಕ್ಕೆ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಓಕೆ, 3 ಇಯರ್ಸ್ 100 ಬೆಡೆಡ್ ಹಾಸ್ಪಿಟಲಲ್ಲಿ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. CRE ಮುಖಾಂತರ ಕರೀತಾರೆ. ನರ್ಸಿಂಗ್ ಆಫೀಸರ್ ಪೋಸ್ಟ್ಗೆ ಜಸ್ಟ್ ಫ್ರೆಷರ್ಸ್, BSc ನರ್ಸಿಂಗ್ ಫ್ರೆಷರ್ಸ್ ಮಾತ್ರ. ಇನ್ ಕೇಸ್ ನೀವೇನಾದರೂ GNM ಮಾಡಿದಿರಿ ಅಂತಂದರೆ, ಓಕೆ, ನೀವು GNM ಮಾಡಿದಿರಿ ಅಂತಂದರೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಓಕೆ, 2 ಇಯರ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಅದು 50 ಬೆಡೆಡ್ ಹಾಸ್ಪಿಟಲಲ್ಲಿ ನಾರ್ತ್ ಸೆಟ್ಟಿಗೆ ಎಲಿಜಿಬಿಲಿಟಿ ನಾನು ಹೇಳ್ತಾ ಇರೋದು. ದೆನ್ ಅಸಿಸ್ಟೆಂಟ್ ನರ್ಸಿಂಗ್ ಸೂಪರ್ಡೆಂಟು 6 ಪೋಸ್ಟ್ ಇದೆ. ಸೊ ಮೇ ಬಿ ಇದನ್ನು ಅವರು ಡೆಪ್ಯುಟೇಷನ್ ಮುಖಾಂತರ ಕೂಡ ತಗೊಳ್ಬೋದು, ಅದು ನಮಗೆ ಗೊತ್ತಿಲ್ಲ. ಬಟ್ ಏನು ನರ್ಸಿಂಗ್ ಆಫೀಸರ್ ಮತ್ತು ಸೀನಿಯರ್ ನರ್ಸಿಂಗ್ ಆಫೀಸರ್ ಇದೆ, ಇದನ್ನು ಮಾತ್ರ ಕಂಪಲ್ಸರಿ ರಿಕ್ರೂಟ್ಮೆಂಟ್ ತಗೊಳ್ತಾರೆ. ನಾನು ಕರ್ನಾಟಕ ಗೌರ್ಮೆಂಟಲ್ಲಿ ಏನಿತ್ತು ಇದಕ್ಕೆ ಅಷ್ಟು ಒತ್ತು ಕೊಡಲ್ಲ. ಓಕೆ, ಇಲ್ಲೇನು 1300 ಪೋಸ್ಟ್ ಇದೆ, ಅದು ಎಷ್ಟು ಯಾವಾಗ ಆಗುತ್ತೆ, ಓಕೆ, ಅದು ಯಾರಿಗೂ 100% ನಾನು ಹೇಳಕ್ಕೆ ಹೋಗಲ್ಲ. ಓಕೆ, ಯಾಕಂತಂದರೆ ಕರ್ನಾಟಕ ಗೌರ್ಮೆಂಟ್ ಬಗ್ಗೆ ನಿಮಗೂ ಗೊತ್ತಿದೆ. ಆಮೇಲೆ ನೀವು ಜಸ್ಟ್ ರೀಸೆಂಟ್ ಟ್ರೆಂಡ್ಸ್ ನೋಡ್ಬೋದು. ಇಷ್ಟು ವರ್ಷದಲ್ಲಿ ಎಷ್ಟು ನೇಮಕಾತಿ ಮಾಡಿದ್ದಾರೆ, ಓಕೆನಾ, ಎಷ್ಟು ಮಾಡ್ಕೊಂಡಿದ್ದಾರೆ ಅಂತಂದರೆ ನೀವು ನೋಡ್ಬೋದು. ಬಟ್ ನಾರ್ತ್ ಸೆಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಆಗಲ್ಲ, ಎವ್ರಿ 6 ಮಂತ್ಸ್ ಒಂದು ಎಕ್ಸಾಮ್ ಇರುತ್ತೆ. ಓಕೆ, ಸೊ ಇದು 1300 ಕೂಡ ಕಾಲ್ ಮಾಡ್ತಾರೆ. ಯಾರ್ಯಾರು ಆಲ್ರೆಡಿ 35 ವರ್ಷ ಆಗಿದೆ ನೀವು ವೆಯ್ಟ್ ಮಾಡಿ, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಯಾರ್ಯಾರಿಗೆ 30 ವರ್ಷ 35 ವರ್ಷ ಅಂದರೆ, ಸೊ ನಾರ್ತ್ ಸೆಟ್ ಎಲಿಜಿಬಿಲಿಟಿ ಅಂತ ಬಂದಾಗ ಅನ್ರಿಸರ್ವ್ ಆಗಿ ಅಂದರೆ, ಸೊ ಅನ್ರಿಸರ್ವ್ಗೆ 30 ವರ್ಷ ಇರುತ್ತೆ. ಓಕೆ, OBCಗೆ 33 ವರ್ಷ ಇರುತ್ತೆ, SC STಗೆ 35 ವರ್ಷ ಇರುತ್ತೆ. ಸೊ ಯಾರ್ಯಾರು ಇದ್ರ ಮೇಲೆ ಇದ್ದೀರಾ ನೀವು ಬೇಕಿದ್ರೆ ವೆಯ್ಟ್ ಮಾಡ್ಬೋದು ಸ್ಟೇಟ್ ಗೌರ್ಮೆಂಟ್ಗೋಸ್ಕರ. ಯಾಕಂದರೆ ಸ್ಟೇಟ್ ಗೌರ್ಮೆಂಟಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಅದು ನೋಟಿಫಿಕೇಶನ್ ಬಂದಾಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈಗ ಸೆಂಟ್ರಲ್ ಗೌರ್ಮೆಂಟು ಅಂತ ಬಂದಾಗ ನಾನು ನಿಮಗೆ ಹೇಳಿದಂಗೆ ಈ ದೊಡ್ಡಬಳ್ಳಾಪುರದಲ್ಲಿ, ಬೆಂಗಳೂರಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ಈಗ ದೊಡ್ಡಬಳ್ಳಾಪುರ. ಸೊ ಅಲ್ಲಿ ನಿಮಗೆ 54 ಪೋಸ್ಟ್ ಇದೆ. ಅದು ಅಪ್ಕಮಿಂಗ್ ನಾರ್ತ್ ಸೆಟ್ಟಲ್ಲಿ ಬರುತ್ತೆ. ನಾರ್ತ್ ಸೆಟ್ ಏನಂದರೆ ಸೆಪ್ಟೆಂಬರ್ 11ಗೆ ಸೆಪ್ಟೆಂಬರ್ 12ಗೆ ಎಕ್ಸಾಮ್ ಇದೆ. ಓಕೆ, ಅಂದರೆ ಇನ್ನು ಜಸ್ಟ್ 4 ಮಂತ್ಸ್ ಅಷ್ಟೇ ಇರೋದು. ಓಕೆ, 4 ಮಂತ್ಸ್ ಗ್ಯಾಪಲ್ಲಿ ನೀವು ಪ್ರಿಪೇರ್ ಆದರೆ, ಸೊ ನಾನು ಏನಪ್ಪ ಹೇಳ್ತಿರೋದು ಅಂತಂದರೆ, ಕರ್ನಾಟಕದಲ್ಲಿ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ನೀವು ಸ್ವಲ್ಪ ಚೆನ್ನಾಗಿ ಕಾಂಪಿಟೇಷನ್ ಮಾಡಿದಿರಿ ಅಂತಂದರೆ ನಿಮ್ಮ ಪೋಸ್ಟಿಂಗ್ ಕರ್ನಾಟಕದಲ್ಲೇ ಸಿಗುತ್ತೆ. ಓಕೆನಾ, ಕರ್ನಾಟಕದಲ್ಲೇ ಸಿಗುತ್ತೆ. ಕರ್ನಾಟಕದಲ್ಲಿ ಇರ್ತೀರ, ಕರ್ನಾಟಕದಲ್ಲಿ ಇದ್ಕೊಂಡೆ ನೀವು 1.5 ಲಕ್ಷ ಸ್ಯಾಲ್ರಿ ತೊಗೊಳ್ತೀರಾ. ಓಕೆ, ಕರ್ನಾಟಕದಲ್ಲೇ ಇದ್ಬಿಟ್ಟು 68-70 ಸಾವಿರ ತೊಗೊಳ್ಬೇಕಾ, ಅಥವಾ ಕರ್ನಾಟಕದಲ್ಲೇ ಇದ್ಬಿಟ್ಟು 1.5 ಲಕ್ಷ ಸ್ಯಾಲ್ರಿ ತೊಗೊಳ್ಬೇಕಾ ಅಂತ ನೀವು ಡಿಸೈಡ್ ಮಾಡಿ. ಓಕೆ, ಅದನ್ನು ಸ್ಟೇಟ್ ಗೌರ್ಮೆಂಟ್ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ. ಸ್ಟೇಟ್ ಗೌರ್ಮೆಂಟ್ ಡಿಲೇ ಆದರೂ ಆಗಬಹುದು. ಯಾಕೆಂದರೆ ರೀಸೆಂಟ್ ಟ್ರೆಂಡ್ ಪ್ರಕಾರ ಯಾವುದೇ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅವರು, ಪ್ರತಿಯೊಂದು ಆಶ್ವಾಸನೆ ಕೊಡ್ತಾ ಬಂದಿದ್ದಾರೆ ಅಷ್ಟೇ. ಓಕೆ, ಬಟ್ ಇಲ್ಲಿ ಹಾಗಲ್ಲ. ಓಕೆನಾ, ಇದು ಅವ್ರೇನು ಹೇಳಿದ್ರು ಅಂತಂತಂದರೆ 100% ಸೇಮ್ ಡೇಟ್ಗೆ ಎಕ್ಸಾಮ್ ನಡೀತಾ ಇದೆ, ಸೇಮ್ ಡೇಟ್ಗೆ ರಿಸಲ್ಟ್ ಬರುತ್ತೆ. ವಿತಿನ್ 3-4 ಮಂತಲ್ಲಿ ನೀವು ಜಾಯ್ನ್ ಆಗಿರ್ತೀರ ಯಾವುದರಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸೊ ವೇಕೆನ್ಸೀಸ್ ಕರ್ನಾಟಕದಲ್ಲಿ ಇಲ್ಲ ನಾರ್ತ್ ಸೆಟ್ಗೆ ಅಂತ ಅನ್ಕೊಂಡು ಹೋಗ್ಬಿಡಿ. ಈ ಸರಿ ಕರ್ನಾಟಕದಲ್ಲಿ ನಿಮಗೆ ಅರೌಂಡ್ 54 ವೇಕೆನ್ಸೀಸ್ ಇದೆ. ಯಾವುದಕ್ಕೆ, ನರ್ಸಿಂಗ್ ಆಫೀಸರ್ಗೆ 54 ವೇಕೆನ್ಸೀಸ್ ಇದೆ. ಓಕೆ, ಸೊ ಅದಕ್ಕೆ ನಾನು ಹೇಳ್ತಿರೋದು 54 ಪೋಸ್ಟ್ ಇದೆ. ಓಕೆ, ಸೊ ಅದಕ್ಕೆ ಪ್ರಿಪೇರ್ ಆಗಿ. ಸೊ ಪ್ರಿಪೇರ್ ಆಗಬೇಕು ಅಂತಂತಂದರೆ ನಾವು ಆಲ್ರೆಡಿ ಹೇಳ್ತೀವಿ, KNO ಅಕಾಡೆಮಿ ಆ್ಯಪ್ ಇದೆ ನಿಮಗೆ. ಇವೇನು ಪ್ರತಿದಿನ ಕೂಡ ಈಗ ಲೈವ್ ಕ್ಲಾಸ್ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಓಕೆನಾ, ಆಮೇಲೆ ಫ್ರೀಯಾಗಿ ಟೆಸ್ಟ್ ಸೀರೀಸ್ ಕೂಡ ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಜಸ್ಟ್ ಇನ್ ಕೇಸ್ ಯಾರಿಗಾದ್ರೂ ಗೊತ್ತಿಲ್ಲ KNO ಅಕಾಡೆಮಿ ಆ್ಯಪ್ ಯಾವ ಥರ ಓಪನ್ ಮಾಡಬೇಕು ಅಂತಂದರೆ, ಅದನ್ನು ಕೂಡ ನಾನು ನಿಮ್ಗೆ ಜಸ್ಟ್ ಒಂದು ಇದು ಡೆಮೋ ತೋರಿಸ್ತೀನಿ ಅಷ್ಟೇ. ಓಕೆ, ಸೊ ಇದಿಷ್ಟು ಬಂದಿರತಕ್ಕಂಥದ್ದು. ಇದು ನಿಮಗೆ ನೋಡ್ಬೋದು ರೀಸೆಂಟಾಗಿ, ಅಂದರೆ 6ನೇ ತಾರೀಕು ಜಸ್ಟ್ ಮೊನ್ನೆ ಬಂದಿರತಕ್ಕಂಥದ್ದು, 3 ಡೇಸ್ ಬ್ಯಾಕ್ ಬಂದಿರತಕ್ಕಂಥದ್ದು. ನಮ್ಮ ಆಲ್ರೆಡಿ ಗ್ರೂಪಲ್ಲಿ ಶೇರ್ ಮಾಡಿದ್ವಿ ನಾವು ಇದನ್ನು, KNO ಅಕಾಡೆಮಿ ವಾಟ್ಸಪ್ ಗ್ರೂಪಲ್ಲಿ. ಓಕೆ, ಸೊ ಬಟ್ ಇದು ನಾರ್ತ್ ಸೆಟ್ 10 ಸರಿ ಈಗ ಬರ್ತಕ್ಕಂಥ ನಾರ್ತ್ ಸೆಟ್ 11ನಲ್ಲಿ ಆ್ಯಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಆಮೇಲೆ ನಿಮಗೆ ಹೇಳಿದಂಗೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಬಗ್ಗೆನೂ ಹೇಳಿದ್ದೀನಿ ಆಲ್ರೆಡಿ. ಸೊ ಇದು ಅಧಿಕೃತವಾಗಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರಲ್ಲಿ ಬಂದಿಲ್ಲ. ಸೊ ಹಂಗಾಗಿ ನಾವು ಅಷ್ಟೊಂದು ಆತುರ ಪಡೋದು ಬೇಡ, ಶಾಕ್ ಆಗಬೇಡಿ. ಓಕೆ, ನಿಧಾನವಾಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಓಕೆ, ಸೊ ಆಮೇಲೆ ನಾನೇನು ಹೇಳಿದೆ, PHCO HIO ಇದು ಇದಕ್ಕಿಂತ ಮುಂಚೆ ಬಂದಿರತಕ್ಕಂಥ ನೋಟಿಫಿಕೇಶನ್, ಇದಿನ್ನೂ ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ಕೂಡ ಪಡೆದಿಲ್ಲ. ಇದು ಯಾವುದು 1300 ನರ್ಸಿಂಗ್ ಆಫೀಸರ್ ಪೋಸ್ಟು. ಬಟ್ HIO ಪೋಸ್ಟ್ ಆಗಿರಬಹುದು ಅಥವಾ PHCO ಪೋಸ್ಟ್ ಆಗಿರ್ಬೋದು, ಅದು ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡ್ಕೊಂಡ್ಬಿಟ್ಟಿದೆ. ಸೊ ಅದು ಬೇಗ ಆಗುತ್ತೆ. ಓಕೆ, ಸೊ ಅದಕ್ಕೆ ನೀವು ಯಾರ್ಯಾರು ಪ್ರಿಪರೇಷನ್ ಆಗ್ತಿದ್ದಾರೆ ಅದಕ್ಕೂ ಕೂಡ ಆಗ್ಬೋದು. ಇದು ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಬಂದಿರೋದು. ಸೊ ಜಸ್ಟ್ ನಿಮಗೆ ಐಡಿಯಾಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ, ಎಕ್ಸೈಟ್ಮೆಂಟ್ ಆಗಬೇಡಿ. ಓಕೆ, ನಿಧಾನವಾಗಿ ಪ್ರಿಪೇರ್ ಆಗಿ. ಪ್ರಿಪ್ರೇಷನ್ ಮಾತ್ರ ನೀವು ಯಾವಾಗಲೂ ನಿಲ್ಸಕ್ಕೆ ಹೋಗಬೇಡಿ. ಯಾಕಂದರೆ ಎವ್ರಿ 6 ಮಂತ್ಸ್ ಒಂದು ಎಕ್ಸಾಮ್ ಬರ್ತಾ ಇದೆ ನಾರ್ತ್ ಸೆಟ್.
ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂತಂತಂದರೆ ನಿಮಾನ್ಸ್ ಕೂಡ ಹೊಸ ಬ್ರಾಂಚ್ ಓಪನ್ ಆಗ್ತಿದೆ ವೈಟ್ ಫೀಲ್ಡ್ ಹತ್ರ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲೂ ಕೂಡ ಪೋಸ್ಟ್ ಕ್ರಿಯೇಷನ್ ಆಗುತ್ತೆ. ಪೋಸ್ಟ್ ಕ್ರಿಯೇಷನ್ ಆಯಿತು ಅಂತಂದರೆ ಅಲ್ಲೂ ಕೂಡ ನಿಮಗೆ ವಿತಿನ್ ದಿಸ್ ಇಯರ್, ಓಕೆ, ಹೊಸದಾಗಿ ಮತ್ತೆ ನಿಮಾನ್ಸ್ ನೇಮಕಾತಿ ಕೂಡ ಬರುತ್ತೆ. ನಿಮಾನ್ಸು ಅದು ಸೆಂಟ್ರಲ್ ಗೌರ್ಮೆಂಟು, ಬಟ್ ಕರ್ನಾಟಕದಲ್ಲಿದೆ. ಸೊ ಕನ್ನಡದವರು ಕೂಡ ಕಡಿಮೆ ಇದ್ದಾರೆ ಅಲ್ಲಿ. ಯಾಕೆ ಅಂತಂದರೆ ಅವೇರ್ನೆಸ್ ಇಲ್ಲ, ಎಕ್ಸಾಮ್ ಹೇಗಾಗುತ್ತೆ ಅಂತಲೂ ಗೊತ್ತಿಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ನಿಮಗೆ ಏನೇ ಡೌಟ್ ಇತ್ತು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, KNO ಅಕಾಡೆಮಿ ಹೆಲ್ಪ್ಲೈನ್ ನಂಬರ್ಗೂ ಕೂಡ ನೀವು ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಂದ್ರೆ ಜಸ್ಟ್ 9 AM to 9 PM. ಓಕೆ, 9 AM to 9 PM. ಓಕೆ, ವಾಟ್ಸಪ್ ಮೆಸೇಜ್ 24/7 ಇರುತ್ತೆ, ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ಯು ವಿಲ್ ಗೆಟ್ ದ ರಿಪ್ಲೈ ವಿತಿನ್ 24 hours. ನಮ್ಮ ಎಕ್ಸ್ಪರ್ಟ್ಸ್ ಇರ್ತಾರೆ, ಸೊ ದೇ ವಿಲ್ ಆನ್ಸರ್. ಓಕೆ. ಸೊ ಈ ESIC ಬಗ್ಗೆ ಆಗಿರಬಹುದು ಅಥವಾ ಕರ್ನಾಟಕ ಸ್ಟೇಟ್ ಬಗ್ಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಮಾಡಿ. ಆಮೇಲೆ KNO ಅಕಾಡೆಮಿ ವಾಟ್ಸಪ್ ಚಾನಲಲ್ಲಿದೆ. ಓಕೆ, ವಾಟ್ಸಪ್ ಚಾನಲಲ್ಲಿ ಸೊ ನೀವು ಫಾಲೋ ಮಾಡ್ಬೋದು. ನಾನು ತೋರಿಸ್ಕೊಡ್ತೀನಿ ನಿಮಗೆ KNO ಅಕಾಡೆಮಿ. ಸೊ ಆಪ್ ಇಲ್ಲಿದೆ. ಓಕೆ, KNO ಅಕಾಡೆಮಿ ಆಪ್. ಸೊ ಇಲ್ಲಿ ನೋಡ್ಬೋದು ಕರ್ನಾಟಕ ನರ್ಸಿಂಗ್. KNO ಅಕಾಡೆಮಿ ಅಂತಂದರೆ ಕರ್ನಾಟಕ ನರ್ಸಿಂಗ್ ಆಫೀಸರ್ಸ್ ಅಂತ ಅಷ್ಟೇ. ಓಕೆ, ಸೊ ಇದು ಕರ್ನಾಟಕ ನರ್ಸಿಂಗ್ ಆಫೀಸರ್ಸ್ ನೀವು ನೋಡಬಹುದು. ಸೊ ಇಲ್ಲಿ ಏನೇನಿದೆ ಅಂತಂದರೆ ನಾರ್ಸೆಟ್ ಪ್ರಿಪ್ರೇಷನ್ ಅಂತ ಇದೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟಾಫ್ ನರ್ಸ್ ಅಂತ ಇದೆ, KA ಸ್ಟಾಫ್ ನರ್ಸ್ ಅಂತ ಇದೆ. KA ಸ್ಟಾಫ್ ನರ್ಸ್ನ ಕ್ಲಿಕ್ ಮಾಡ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿ ನೀವು ನೋಡ್ಬೋದು KA ಅಂತಂದರೆ ನೋಡಿ HIV ರಿಕ್ರೂಟ್ಮೆಂಟ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ, HIV ರಿಕ್ರೂಟ್ಮೆಂಟು ಕಮಿಂಗ್ ಸೂನ್ ಅಂತಿದೆ, ಅಂದರೆ ಬಂದ ತಕ್ಷಣ ಕೋರ್ಸ್ ರಿಲೀಸ್ ಆಗುತ್ತೆ. ಆಮೇಲೆ PHIV ರಿಕ್ರೂಟ್ಮೆಂಟ್ ಅದು ಕೂಡ ಅಷ್ಟೇ, ಬಂದ ತಕ್ಷಣ ಓಪನ್ ಆಗುತ್ತೆ. KA ಸ್ಟಾಫ್ ನರ್ಸ್, ಓಕೆ, KA ಸ್ಟಾಫ್ ನರ್ಸ್ ಕೂಡ ಅಷ್ಟೇ. ಸೊ ಅದು ಕೂಡ ಕೋರ್ಸು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆದ ತಕ್ಷಣ ಕೋರ್ಸ್ ರಿಲೀಸ್ ಆಗುತ್ತೆ. ಸೊ ಯಾವುದಕ್ಕೆ ವರಿ ಮಾಡ್ಕೊಂಡು ಹೋಗ್ಬಿಡಿ, ನಿಮಗೆ ಏನೇ ಬೇಕಂದ್ರೂ ಕೂಡ 100% ಹೆಲ್ಪ್ ನಿಮಗೆ KNO ಅಕಾಡೆಮಿಯಲ್ಲಿ ಸಿಗುತ್ತೆ. ಈಗ ಮತ್ತೆ ಫ್ರೀ ಕೋರ್ಸಸ್ ಕೂಡ ಸಿಗುತ್ತೆ. ಓಕೆ, ನೀವು ನೋಡ್ಬೋದು ಫ್ರೀ ಲೈವ್ ಕ್ಲಾಸ್ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ. ಪ್ರತಿದಿನ ನಾವು ಅರೇಂಜ್ ಮಾಡ್ತಾ ಹೋಗ್ತೀವಿ, ವಾಟ್ಸಪ್ ಚಾನಲಲ್ಲಿ ಹಾಕ್ತಾ ಹೋಗ್ತೀವಿ. ಓಕೆ, ಸೊ ಫ್ರೀ ಲೈವ್ ಕ್ಲಾಸಸ್ ಇಲ್ಲಿ ಬಂದುಬಿಟ್ಟು ನೀವು ನೋಡ್ಕೊಂಡು ಹೋಗ್ಬೋದು. ಓಕೆ, ಸೊ ಇವೆಲ್ಲ ಫ್ರೀ ಆಗಿರ್ತಕ್ಕಂಥ ಲೈವ್ ಕ್ಲಾಸು. ಓಕೆ, ಸೊ ಇನ್ನೂ ಏನಾದ್ರು ಡೌಟ್ ಇತ್ತು ಅಂತ ನಾನು ಆಲ್ರೆಡಿ ಹೇಳಿದಂಗೆ KNO ಅಕಾಡೆಮಿ ಹೆಲ್ಪ್ಲೈನ್ ನಂಬರ್ ಕೂಡ ನೀವು ವಾಟ್ಸಪ್ ಮಾಡಬಹುದು. ಸೊ ಇದು ಪ್ಲೇಸ್ಟೋರಲ್ಲೂ ಕೂಡ ಸಿಗುತ್ತೆ, ಈವನ್ ಐಫೋನಲ್ಲೂ ಕೂಡ ಸಿಗುತ್ತೆ ಆಪ್ ಬಗ್ಗೆ. ಸೊ ಇನ್ ಕೇಸ್ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ KNO ಅಕಾಡೆಮಿ ಫಾಲೋ ಮಾಡಿಬಿಟ್ಟು ಅಂತಂದೇಳಿ ನೀವು ಕೂಡ ಪೋಸ್ಟಲ್ಲಿ ಎಲ್ಲ ಇರುತ್ತೆ ನೋಡ್ಕೊಬೋದು. ಓಕೆ, ಸೊ ಇದಿಷ್ಟು KNO ಅಕಾಡೆಮಿ ಬಗ್ಗೆ. ಸೊ ಇಷ್ಟು ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದ್ರು ಡೌಟ್ ಇತ್ತು ಅಂತಂತಂದರೆ ಸೇಮ್ ನಾನು ಹೇಳಿದಂಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ವಿತ್ ದ ದಿಸ್ ಒನ್ KNO ಅಕಾಡೆಮಿ ಹೆಲ್ಪ್ಲೈನ್ ನಂಬರ್. ಓಕೆ, ಥ್ಯಾಂಕ್ ಯು.